ಗುಡ್ ಮಾರ್ನಿಂಗ್ ಎವ್ರಿವನ್. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರಲ್ವಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಈ ದಿನ ಆಲೂಗಡ್ಡೆ ಬಾಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ. 4 ಆಲೂಗಡ್ಡೆನೇ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್, ಗರಂ ಮಸಾಲ ಆ್ಯಂಡ್ ಧನ್ಯ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಮೆಂತೆ ಅಂದರೆ ಕಸೂರಿ ಮೇಥಿ, ರೆಡ್ ಚಿಲ್ಲಿ ಪೌಡರು ಅದು 1 ಸ್ಪೂನ್ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ 1 ಕಪ್ ಕಾರ್ನ್ಫ್ಲೋರು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಈ ಮೇಲೆ ತೋರಿಸ್ತಿರೋ ಈ ಎಲ್ಲ ಐಟಮ್ಸು ನಿಮ್ಮ ಮನೇಲಿ ಇರುವಂಥವು. ಈ ಎಲ್ಲ ಐಟಮ್ಸ್ನ ಬಳಸ್ಕೊಂಡು ನಾವು ಹೇಗೆ ಪೊಟ್ಯಾಟೊ ಬಾಲ್ಸ್ ಮಾಡೋದು ಅಂತ ನೋಡೋಣ. ಈ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಗಂಟೆ ಇಲ್ಲದ ಹಾಗೆ ನೀಟಾಗಿ ಮೆದುವಾಗಿ ಹಿಟ್ಟು ಥರ, ಹೇಗೆ ಗೋಧಿ ಹಿಟ್ಟನ್ನ ಸಾಫ್ಟಾಗಿರುತ್ತಲ್ಲ ಆ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಪೂನಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, 1 ಗಂಟೆ ಇಲ್ದಿರೋ ಹಾಗೆ. ನೋಡಿ, ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಅದಕ್ಕೆ 4-5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ನಾವೇನೇನು ಮಸಾಲೆಗಳು ಇಟ್ಕೊಂಡಿದ್ವಲ್ಲ, ಗರಂ ಮಸಾಲ, ಟರ್ಮರಿಕ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಧನಿಯಾ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸ್ತೂರಿ ಮೇಥಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟು ಹದವಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆನೂ. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕಕ್ಕೆ ಹೋಗಬೇಡಿ, ಹಾಗೆ ನೀರು ಹಾಕ್ತೀನಿ ಸ್ಪೂನಿಂದ, ಅಥವಾ ನೀವು ಕೈಯಿಂದ ಬೇಕು ಅಂದರೆ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ. ಯಾವುದು ಒಂಚೂರು ಗಂಟು ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಆಗುತ್ತೆ. ಅದಕ್ಕೆ ಮೇಲೆ ಸ್ವಲ್ಪ ನಾವು ಜೀರಿಗೆನ ಹಾಕ್ಕೊತಿದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ 4-5 ಸ್ಪೂನ್ ಆಗುವಷ್ಟು, ಅಥವಾ ಆ ಬಾಲ್ಸ್ ಮುಳುಗೋವಷ್ಟು ನಾವು ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಕಾಯಕ್ಕೆ ಬಿಟ್ಟ ನಂತರ ಅದಕ್ಕೆ ನಾವು ಏನು ಇದು ಮಸಾಲೆನ ಮಾಡ್ಕೊಂಡಿದ್ವಲ್ಲ ಬಾಲ್ಸ್ ಮಾಡಲಿಕ್ಕೆ, ಅದನ್ನು ನಾವು ನೀಟಾಗಿ ಬಾಲ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಬಾಲ್ ಮಾಡಿ ಇಟ್ಕೊಂಡ್ಬಿಡೋಣ ಫಸ್ಟಿಗೆ. 8 ಅಥವಾ 10, ಇಲ್ಲಾಂದರೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಒಂದು ಇದಕ್ಕೆ ಹುರ್ಕೊಳಕ್ಕೆ ಅಷ್ಟು ನೀವು ಬಾಲ್ನ ಮಾಡಿ ಇಟ್ಕೊಂಬಿಡಿ. ನೀಟಾಗಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ನೀವು ಮಾಡಿಕೊಂಡು ಇಟ್ಕೋಬೋದು. ಬಾಲೇ ಬೇಕಿಲ್ಲ ಅಂತಂದರೆ ಸ್ಕ್ವೇರ್ ಶೇಪಲ್ಲಿ ಅಥವಾ ಸರ್ಕಲ್ ಶೇಪಲ್ಲಿ ನೀವು ತಟ್ಟಿಟ್ಕೋಬೋದು. ಇವಾಗ ನಾವು ವಡವನ್ನು ಮಾಡ್ಕೊತೀವಲ್ಲ ಆ ರೀತಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಈಸಿಯಾಗಿರುತ್ತೆ, ಸೂಪರಾಗಿ ಬರುತ್ತೆ. ನೋಡಿ, ನಾನು ಚೆಕ್ ಮಾಡ್ತಿದ್ದೀನಿ ಆಗಿದ್ದೇನೆ, ಎಣ್ಣೆ ಕಾದಿದ್ದೀನಿ ಇಲ್ಲ ಅಂತ. ನೋಡಿ, ಈ ಥರ ಒಂದೊಂದಾಗಿ ಬಿಡ್ತಾ ಬನ್ನಿ. ಅದೇನೂ ಅಂಟ್ಕೊಳಲ್ಲ, ನೀಟಾಗಿ ಬಿಡ್ತಾ ಬರಬೇಕು. ಒಂದಾದಾಗ ಹಾಕ್ಕೊತಿದ್ದೀನಿ ನಾನು. ಒಮ್ಮೆಲೆ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋಗುತ್ತಲ್ಲ, ಅದಕ್ಕೆ ನೀಟಾಗಿ ಒಂದೊಂದು ಹಾಕ್ಕೊತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಆ ಸ್ಪೂನ್ನ ನೀವು ಅದರಲ್ಲಿ ಆಡ್ಸಿರ್ಬೇಕು ಯಾವ ರೀತಿ ಬಂದಿದೆ ಅಂತ ನೋಡಿ. ಇವಾಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಸಿಫ್ಟ್ ಹಾಕ್ಕೊತಿದ್ದೀನಿ. ಈ ರೀತಿ ಈಸಿಯಾಗಿ ಮನೆಯಲ್ಲೇ ಪೊಟ್ಯಾಟೊ ಬಾಲ್ಸ್ ಮಾಡ್ಕೋಬೋದು. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತಂದೇಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಕ್ಕಳಿಗಂತೂ ಭಾಳನೇ ಇಷ್ಟ ಆಗುತ್ತೆ. ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಇವರಿಗೆ ಸ್ನ್ಯಾಕ್ಸ್ ರೀತಿಲಿ ಮಾಡಿಕೊಡ್ಬೋದು. ಭಾಳ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಳಗಡೆ ಅಂತೂ ಭಾಳ ಸಾಫ್ಟ್ ಇರುತ್ತೆ, ಕ್ರೀಮಿ ಬರುತ್ತಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು. ನಾನು ಸರ್ಕಲಲ್ಲಿ ಮಾಡಿ ಹಾಕ್ಕೊತಿದ್ದೀನಿ. ಲೈಟಾಗಿ ತಟ್ಬಿಟ್ಟು ಹಾಕ್ಕೊತಿದ್ದೀನಿ. ಒಂದೊಂದಾಗೆ ಬಿಡಿ, ಚೆನ್ನಾಗಿ ಬರುತ್ತೆ, ಭಾಳ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡುವಂಥದ್ದು, ಮನೇಲಿ ಇರುವಂಥ ಸಾಮಗ್ರಿಗಳಿಂದನೇ ಮಾಡುವಂಥದ್ದು. ಏನು ನೀವು ಮತ್ತೆ ಭಾಳ ಖರ್ಚು ಮಾಡಿ ತಂದು ಮಾಡುವಂಥದ್ದು ಏನೂ ಇರಲ್ಲ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊತಿದೆ ಅಂತಂದೇಳಿ.
ನೋಡಿ ಯಾವ ರೀತಿ ಬಂದಿದೆ ಅಂತಂದು, ಯಾವ ರೀತಿ ಕಲರ್ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ಹಾಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ಸಾಯಂಕಾಲ ಟೀ ಜೊತೆ ಈ ರೀತಿ ಬೋಂಡವನ್ನು ಮಾಡಿಕೊಂಡು ತಿನ್ನಿ. ನೀವು ಕೂಡ ಈ ರೀತಿ ಹೋಮ್ ಮೇಡ್ ಡಿಶಸ್ ಮಾಡಬೇಕು ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.